ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಟೋಮಿಕ್ ನಂಬರ್ ಹಾಗೆ ಮಾಸ್ ನಂಬರ್ ಎನ್ನುವ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಕೆಮಿಸ್ಟ್ರಿಲಿ ಅಟೋಮಿಕ್ ನಂಬರ್ ಅಂದರೆ ಏನು ಹಾಗೆ ಮಾಸ್ ನಂಬರ್ ಅಂದರೆ ಏನು ಅಂತ ನೀವು ತಿಳಿದುಕೊಳ್ಳೋಕ್ಕೆ ಮುಂಚೆ ಕೆಲವೊಂದು ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಓಕೆ, ಯು ಶುಡ್ ನೋ ದ ಬೇಸಿಕ್ಸ್. ಈಗ ಫಸ್ಟ್ ಒಂದೆರಡು ಬೇಸಿಕ್ಸ್ ಪಾಯಿಂಟ್ಸ್ನ ನೋಡೋಣ. ಈ ಬೇಸಿಕ್ಸ್ನ ನೀವು ತಿಳ್ಕೊಂಡ್ರೆ ನಿಮಗೆ ಅಟೋಮಿಕ್ ನಂಬರ್ ಹಾಗೆ ಮಾಸ್ ನಂಬರ್ ಅಂದರೆ ಏನು ಅಂತ ಈಸಿಯಾಗಿ ಗೊತ್ತಾಗುತ್ತೆ. First point, the presence of positive charge on the nucleus is due to the protons in the nucleus. ಅಂದರೆ ಒಂದು ಆಟಮ್ನಲ್ಲಿ ಏನಾದ್ರೂ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಇಟ್ ಈಸ್ ಡ್ಯೂ ಟು ದ ಪ್ರೋಟಾನ್. ಓಕೆ, ಅಂದರೆ ಈಗ ಒಂದು ಆಟಮ್ನಲ್ಲಿ ನಿಮಗೇನಾದರೂ ಪ್ಲಸ್ ಚಾರ್ಜ್ ಇದೆ ಅಂದರೆ ಅದರ ಅರ್ಥ ಏನಂದರೆ ನಿಮಗೆ ಅಲ್ಲಿ ಪ್ರೋಟಾನ್ ಇದೆ ಅಂತ ಅರ್ಥ. ಓಕೆ, ಅಂದರೆ ದ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಈಸ್ ಈಕ್ವಲ್ಸ್ ಟು the number of protons. Okay, the number of positive charge is equals to number of proton. ಅಂದರೆ ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ ಅಷ್ಟು ಪ್ರೋಟಾನ್ಸ್ ಇರುತ್ತೆ ಅಂತ ಅರ್ಥ. ಓಕೆ, ಅಂದರೆ ಒಂದು ಆಟಮ್ನಲ್ಲಿ ಈ ಪಾಸಿಟಿವ್ ಚಾರ್ಜ್ ಏನಿರುತ್ತೆ ಅದು ಬಂದುಬಿಟ್ಟು ಈ ಪ್ರೋಟಾನ್ ಆಗಿರುತ್ತೆ. ದಟ್ ಈಸ್ ಡ್ಯೂ ಟು ದ ಪ್ರೋಟಾನ್ ದಿಸ್ ಆಟಮ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಈಗ ಫಾರ್ ಎಕ್ಸಾಂಪಲ್ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇನ್ನೊಂದು ಆಟಮ್ನಲ್ಲಿ ಎರಡು ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಇಲ್ಲಿ ನ್ಯೂಕ್ಲಿಯಸ್ನಲ್ಲಿ ಹೇಳ್ತಾ ಇರೋದು. ಓಕೆ, ಇದು ನಾವು ಆಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ನ್ಯೂಕ್ಲಿಯಸ್. ಓಕೆ, ಇದು ನ್ಯೂಕ್ಲಿಯಸ್. ಹಾಗೆ ಒಂದು ಆಟಮ್ನಲ್ಲಿ 3 ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ ನ್ಯೂಕ್ಲಿಯಸ್ನಲ್ಲಿ. ಇನ್ನೊಂದು ಆಟಮ್ನಲ್ಲಿ 4 ಪಾಸಿಟಿವ್ ಚಾರ್ಜ್ ಇದೆ ನ್ಯೂಕ್ಲಿಯಸ್ನಲ್ಲಿ ಅಂತ ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿ ನೀವು ಫಸ್ಟ್ ಪಾಯಿಂಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಪ್ರೋಟಾನ್ಸ್ ಎಷ್ಟಿದೆ ಅಂತ ನಾವು ಲಿಸ್ಟ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ ನ್ಯೂಕ್ಲಿಯಸ್ನಲ್ಲಿ ಅಷ್ಟು ಪ್ರೋಟಾನ್ಸ್ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಪ್ರೋಟಾನ್ಸ್ ಬಂದುಬಿಟ್ಟು ಇಲ್ಲಿ ಈ ಆಟಮ್ನಲ್ಲಿ ಎಷ್ಟಿದೆ, 1 ಪ್ರೋಟಾನ್ ಇದೆ. ಏನಕ್ಕಂದರೆ 1 ಪ್ಲಸ್ ಇದೆ. ಈ ಆಟಮ್ ನ್ಯೂಕ್ಲಿಯಸ್ನಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜ್ ಇದೆ, 2 ಪಾಸಿಟಿವ್ ಚಾರ್ಜ್ ಇದೆ. ಸೊ 2 ಪಾಸಿಟಿವ್ ಚಾರ್ಜ್ ಇದ್ದರೆ 2 ಪ್ರೋಟಾನ್ಸ್, ಇಲ್ಲಿ 3 ಪ್ರೋಟಾನ್ಸ್, ಇಲ್ಲಿ 4 ಪ್ರೋಟಾನ್ಸ್. ಓಕೆ, ಅದೇ ಫಸ್ಟ್ ಪಾಯಿಂಟ್ ಹೇಳಿದ್ರು. ಸೆಕೆಂಡ್ ಪಾಯಿಂಟಲ್ಲಿ ಏನು ಹೇಳ್ತಾರೆ, ನಮಗೆ ಇಲ್ಲಿ ಪ್ರೋಟಾನ್ಸ್ ಎಷ್ಟಿರುತ್ತೆ, ಓಕೆ ಪ್ರೋಟಾನ್ಸ್ ಎಷ್ಟಿರುತ್ತೆ ಅಷ್ಟೇ ನಮಗೆ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಏನಕ್ಕಂದರೆ ನಮಗೆ ಪ್ಲಸ್ ಈಸ್ ಈಕ್ವಲ್ಸ್ ಟು ಮೈನಸ್ ಅಲ್ವಾ. ಪ್ಲಸ್ ಎಷ್ಟಿರುತ್ತೆ ಅಷ್ಟೇ ನಮಗೆ ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಹಾಗೆ ನೆಗೆಟಿವ್ ನಮಗೆ ಸೇರಿಬಿಟ್ಟೆ ನ್ಯೂಟ್ರಲ್ ಆಗೋದು ಅಲ್ವಾ ಒಂದು ಆಟಮ್. ಅದಕ್ಕೆ ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಪ್ಲಸ್ ಇರುತ್ತೆ ಆಟಮ್ನಲ್ಲಿ ಅಷ್ಟೇ ಮೈನಸ್ ಇರುತ್ತೆ. ಓಕೆ, ಇಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಎಷ್ಟಿರುತ್ತೆ, ಇಲ್ಲಿ 1 ಪಾಸಿಟಿವ್ ಇದ್ದರೆ ನಮಗೆ ಇನ್ನೊಂದು ನೆಗೆಟಿವ್ ಇರುತ್ತೆ. ಓಕೆ, ಸೊ ನಮಗೆ ಇಲ್ಲಿ ಎಲೆಕ್ಟ್ರಾನ್ ಬಂದುಬಿಟ್ಟು 1 ಇರುತ್ತೆ. ಓಕೆ, ಇದು ಎಲೆಕ್ಟ್ರಾನ್. ಇಲ್ಲಿ ನೋಡಿ, ಇಲ್ಲಿ 2 ಪ್ರೋಟಾನ್ ಇದೆ ಅಂದರೆ ಇಲ್ಲಿ ಈ ಆಟಮ್ನಲ್ಲಿ 2 ಪ್ಲಸ್ ಇದೆ. ಅಂದರೆ 2 ಪ್ಲಸ್ ಇದ್ದರೆ ಎಲೆಕ್ಟ್ರಾನ್ ಎಷ್ಟಿರುತ್ತೆ, 2 ಎಲೆಕ್ಟ್ರಾನ್ ಇರುತ್ತೆ. ಓಕೆ, ಬಿಕಾಸ್ ಎಲೆಕ್ಟ್ರಾನ್ ವಿಚ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್ ಅಲ್ವಾ, ಪ್ರೋಟಾನ್ ಅಂದರೆ ಪಾಸಿಟಿವ್ ಚಾರ್ಜ್. ಸೊ ಎಷ್ಟು ಪ್ಲಸ್ ಇರುತ್ತೆ ಅಷ್ಟೇ ಮೈನಸ್ ಇರುತ್ತೆ. ಈ ಆಟಮ್ನಲ್ಲಿ 3 ಪ್ಲಸ್ ಇದ್ದರೆ ಅಂದರೆ 3 ಪ್ರೋಟಾನ್ಸ್ ಇದ್ದರೆ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, ಎಲೆಕ್ಟ್ರಾನ್ ಬಂದುಬಿಟ್ಟು 3 ಇರುತ್ತೆ. ಈ ಆಟಮ್ನಲ್ಲಿ 4 ಪ್ರೋಟಾನ್ಸ್ ಇದೆ. ಸೊ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, 4 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಅಂದರೆ ಎಷ್ಟು ಪ್ಲಸ್ ಇರುತ್ತೆ ಅಷ್ಟೇ ಮೈನಸ್ ಚಾರ್ಜ್ ಇರುತ್ತೆ. ಓಕೆ, ಎಷ್ಟು ಪ್ಲಸ್ ಇರುತ್ತೆ ಅಷ್ಟು ಮೈನಸ್ ಚಾರ್ಜ್ ಇರುತ್ತೆ. ಓಕೆ, ಈ ಥರ ಎಷ್ಟು ಪ್ಲಸ್ ಇರುತ್ತೆ ಅಷ್ಟೇ ಮೈನಸ್ ಚಾರ್ಜ್ ಇರುತ್ತೆ ಒಂದು ಆಟಮ್ನಲ್ಲಿ. ನೆಕ್ಸ್ಟ್ ಆಟೋಮಿಕ್ ನಂಬರ್ ಅಂದರೆ ಏನು ಅಂತ ನೋಡೋಣ. ಆಟೋಮಿಕ್ ನಂಬರ್ನ ನಾವು ಯಾವಾಗಲೂ ಝಡ್ಡಿಂದ ರೆಪ್ರೆಸೆಂಟ್ ಮಾಡ್ತೀವಿ, ನೆನಪಿರಲಿ. ಓಕೆ, ಝಡ್ ಅಂದರೆ ಆಟೋಮಿಕ್ ನಂಬರ್, ಇನ್ಮೇಲಿಂದ ನಿಮಗೆ ನೆನಪಿರಬೇಕು. ಓಕೆ, ಒಂದು ಎಲಿಮೆಂಟ್ ಏನಾದರೂ ಸಿಂಬಲ್ ಬರೆದ್ರೆ ಈ ರೀತಿ ಬರೀತೀರ, ನೆನಪಿದೆಯಾ. ಎಕ್ಸ್ ಅಂದರೆ ಸಿಂಬಲ್, ಝಡ್ ಎ ಈ ರೀತಿ ಬರೀತೀರ. ಓಕೆ, ಇಲ್ಲಿ ಝಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದೇ ನಮಗೆ ಆಟೋಮಿಕ್ ನಂಬರ್, ನೆನಪಿರಬೇಕು. ಓಕೆ, ಇದನ್ನು ನಾವೇಲೆ ಡೀಟೇಲಾಗಿ ಹೇಳ್ತೇನೆ, ಬಟ್ ಇವಾಗ ನೆನಪಿರಲಿ. ಇಲ್ಲಿ ಏನು ನೀವು ಸಿಂಬಲ್ ಈ ಥರ ರೆಪ್ರೆಸೆಂಟ್ ಮಾಡ್ತೀರಾ ಪೀರಿಯಾಡಿಕ್ ಟೇಬಲಲ್ಲಿ, ಇಲ್ಲಿ ಝಡ್ ಏನು ಬರ್ತಿರ್ತೀರ ಅದೇ ಈ ಆಟೋಮಿಕ್ ನಂಬರ್. ಆಟೋಮಿಕ್ ನಂಬರ್ ಅಂದರೆ ಏನು ಅಂದರೆ ಆಟೋಮಿಕ್ ನಂಬರ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್ ಆಫ್ ಆನ್ ಆಟಮ್. ಓಕೆ, ಅಂದರೆ ಒಂದು ಆಟಮ್ನಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ, ಎಷ್ಟು ಪ್ರೋಟಾನ್ಸ್ ಇರುತ್ತೆ ಅದು ಬಂದುಬಿಟ್ಟು ಆ ಆಟಮ್ನ ಆಟೋಮಿಕ್ ನಂಬರ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಹೈಡ್ರೋಜನ್ನಲ್ಲಿ, ಓಕೆ ಹೈಡ್ರೋಜನ್ನಲ್ಲಿ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಅಂದರೆ ಏನು, ಪಾಸಿಟಿವ್ ಅಲ್ವಾ. ಸೊ ಪ್ರೋಟಾನ್ಸ್ ಎಷ್ಟಿರುತ್ತೆ ಹೈಡ್ರೋಜನ್ನಲ್ಲಿ 1 ಇರುತ್ತೆ ಅಲ್ವಾ. ಸೊ ಹೈಡ್ರೋಜನ್ನಲ್ಲಿ ಪ್ರೋಟಾನ್ 1 ಇದೆ ಅಂದರೆ ಇಲ್ಲಿ ಝಡ್ ಅಂದರೆ ಈ ಆಟೋಮಿಕ್ ನಂಬರ್ ಆಫ್ ಹೈಡ್ರೋಜನ್ ಏನಂದರೆ 1. ಓಕೆ, ಹಾಗೆ ಸೋಡಿಯಂನಲ್ಲಿ ನೀವೇನಾದರೂ ಕನ್ಸಿಡರ್ ಮಾಡಿದ್ರೆ ಸೋಡಿಯಂನಲ್ಲಿ
ಪ್ಲಸ್ ಎಷ್ಟಿರುತ್ತೆ, ಸೋಡಿಯಂನಲ್ಲಿ ಪ್ಲಸ್ ಬಂದುಬಿಟ್ಟು 11 ಇರುತ್ತೆ. ಓಕೆ, ಅಂದರೆ ಸೋಡಿಯಮ್ದು ನಿಮಗೆ ಆಟೋಮಿಕ್ ನಂಬರ್ ಅಂದರೆ ಝೆಡ್ ಏನಾಗುತ್ತೆ ಇಲ್ಲಿ 11 ಆಗುತ್ತೆ. ಏನಕ್ಕಂದರೆ ಈ ಝೆಡ್ ಆಟೋಮಿಕ್ ನಂಬರ್ ಅಂದರೆ ಏನಂದರೆ ಎಷ್ಟು ಪ್ಲಸ್ ಇರುತ್ತೆ, ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ ಅಷ್ಟೇ ನಮಗೆ ಅದು ಝೆಡ್ ಆಗಿರುತ್ತೆ. ಇಲ್ಲಿ ಒಂದಿರೋದ್ರಿಂದ ನಮಗೆ ಹೈಡ್ರೋಜನ್ ಆಟೋಮಿಕ್ ನಂಬರ್ 1 ಆಗಿದೆ. ಸೋಡಿಯಂನಲ್ಲಿ ನಮಗೆ ಪ್ರೋಟಾನ್ಸ್ ಬಂದುಬಿಟ್ಟು 11 ಇರೋದ್ರಿಂದ ನಮಗೆ ಸೋಡಿಯಂ ಆಟೋಮಿಕ್ ನಂಬರ್ ಬಂದುಬಿಟ್ಟು 11 ಆಗಿದೆ. ಓಕೆ, ಇದಕ್ಕೆ ನಾವು ಆಟೋಮಿಕ್ ನಂಬರ್ ಅಂತ ಕರಿತೀವಿ. ಇನ್ಮೇಲೆ ನೆನಪಿರಲಿ, ನಿಮಗೇನಾದ್ರೂ ಝೆಡ್ ಅಂದರೆ ಆಟೋಮಿಕ್ ನಂಬರ್ ಅಂದರೆ ಏನು ಅಂದರೆ ನಿಮಗೆ ತಕ್ಷಣ ಗೊತ್ತಾಗಬೇಕು. ಇಟ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ಓಕೆ, ನ್ಯೂಕ್ಲಿಯಸ್ನಲ್ಲಿ ಇರುತ್ತೆ ಆ ಪ್ರೋಟಾನ್ಗಳು. ಓಕೆ, ನೆನಪಿರಲಿ, ಪ್ರೋಟಾನ್ ಅಂದರೆ ಯಾವಾಗಲೂ ನ್ಯೂಕ್ಲಿಯಸ್ನಲ್ಲಿರುತ್ತೆ. ಓಕೆ, ನಮಗೆ ಒಂದು ಆಟಮ್ನಲ್ಲಿ ಆ ನ್ಯೂಕ್ಲಿಯಸ್ನಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೆ ಅದನ್ನು ಬಂದುಬಿಟ್ಟು ನಾವು ಝೆಡ್ ಅಂದರೆ ಅಟೋಮಿಕ್ ನಂಬರ್ ಅಂತ ಕರಿತೀವಿ. ಈ ಆಟೋಮಿಕ್ ನಂಬರ್ನ ನಾವು ಬೇಸ್ಡ್ ಆನ್ ಪ್ರೋಟಾನ್ ಹೇಳ್ತೀವಿ. ಓಕೆ, ಯಾವಾಗಲೂ ನೆನಪಿರಲಿ, ಅಂದರೆ ಎಷ್ಟು ಪ್ರೋಟಾನ್ಸ್ ಇರುತ್ತೆ ಅದೇ ಆ ಎಲಿಮೆಂಟ್ನ ಆಟೋಮಿಕ್ ನಂಬರ್ ಅಂತ ಹೇಳ್ತೀವಿ. ಓಕೆ, ಇದನ್ನ ಇನ್ನೊಂದು ರೀತಿಯೂ ಹೇಳ್ಬೋದು, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಯೂಸ್ ಆಗ್ಬೋದು. ಓಕೆ, ಇದನ್ನ ಈ ರೀತಿ ಕರಿಬೋದು, ಅಥವಾ ಇದನ್ನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ನ್ಯೂಟ್ರಲ್ ಆಟಮ್. ನೆನಪಿರಬೇಕು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನ್ಯೂಟ್ರಲ್ ಆಟಮ್ ಅಂದರೆ ಏನಂತ ನಾನು ಹೇಳ್ತೇನೆ ನಿಮಗೆ. ಆಟೋಮಿಕ್ ನಂಬರ್ ಅಂದರೆ ಇದಿಷ್ಟು ಮಾರ್ಕ್ ಮಾಡ್ಕೊಳ್ಳಿ ನೀವು. ಇಲ್ಲೆರಡಕ್ಕೂ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಎಲೆಕ್ಟ್ರಾನ್ ಅವರು ನ್ಯೂಟ್ರಲ್ ಆಟಮ್ನಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಇವೆರಡು ಮೀನಿಂಗ್ ಏನಂದರೆ, ಹಿಯರ್ ನಮಗೆ ಪ್ರೋಟಾನ್ಸ್, ಓಕೆ, ಪ್ರೋಟಾನ್ ಇನ್ ಆಟಮ್, ಇದು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಇನ್ ಆಟಮ್ ನ್ಯೂಕ್ಲಿಯಸ್ ಅಂತ ಹೇಳಿದ್ದಾರೆ. ಬಟ್ ಎಲೆಕ್ಟ್ರಾನ್ಸ್ನ ಅವ್ರು ಏನು ಹೇಳಿದ್ದಾರೆ, ಎಲೆಕ್ಟ್ರಾನ್ಸ್ ಇನ್ ನ್ಯೂಟ್ರಲ್ ಆಟಮ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಅವರು ನ್ಯೂಟ್ರಲ್ ಆಟಮ್ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ಎಲೆಕ್ಟ್ರಾನ್ಸ್ನ ಎಷ್ಟಿರುತ್ತೆ ಅದು ನ್ಯೂಟ್ರಲ್ ಆಟಮ್ನಲ್ಲಿ ಎಷ್ಟಿರುತ್ತೆ ಅದನ್ನು ನಾವು ಆಟೋಮಿಕ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಮೇನ್ ಡಿಫ್ರೆನ್ಸ್ ನಿಮಗೆ ಏನು ಗೊತ್ತಾಗಬೇಕಂದ್ರೆ, ಇದೆರಡೂ ಸೇಮ್, ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆಟೋಮಿಕ್ ನಂಬರ್. ಓಕೆ, ಪ್ರೋಟಾನ್ಸ್ ಇನ್ ಎನ್ ಆಟಮ್ ನ್ಯೂಕ್ಲಿಯಸ್ ಆರ್ ಎಲೆಕ್ಟ್ರಾನ್ಸ್ ಇನ್ ನ್ಯೂಟ್ರಲ್ ಆಟಮ್ ಎರಡೂ ಬಂದುಬಿಟ್ಟು ಆಟೋಮಿಕ್ ನಂಬರ್ ಆಗಿರುತ್ತೆ. ಇಲ್ಲಿ ಏನಕ್ಕೆ ನ್ಯೂಟ್ರಲ್ ಆಟಮ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಸಿ ಇಫ್ ಯು ಅಬ್ಸರ್ವ್ ಸೋಡಿಯಂ ಹಾಗೆ ಸೋಡಿಯಂ ಪ್ಲಸ್. ಓಕೆ, ಇವೆರಡಕ್ಕೂ ಏನು ಡಿಫ್ರೆನ್ಸು, ಸಿ ಹಿಯರ್ ಇಲ್ಲಿ ಸೋಡಿಯಂ ಅಂದರೆ ಇದು ನ್ಯೂಟ್ರಲ್ ಆಟಮ್, ಇದು ಅಯಾನ್ ಯಾಕಾಗಿದೆ ಅಂದರೆ ಇದ್ರ ಮೇಲೆ ಚಾರ್ಜ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೋಡಿಯಂ ಮೇಲೆ ಯಾವುದೇ ಚಾರ್ಜ್ ಇಲ್ಲ, ಅದಕ್ಕೆ ಇದು ನಮಗೆ ನ್ಯೂಟ್ರಲ್. ಓಕೆ, ಇಲ್ಲಿ ಯಾವುದೂ ಚಾರ್ಜ್ ಇರದೇ ಇರೋ ಕಾರಣ ಇದು ನಮಗೆ ನ್ಯೂಟ್ರಲ್ ಆಗಿದೆ. ಇಲ್ಲಿ ಚಾರ್ಜ್ ಇರೋ ಕಾರಣ ಇದು ನಮಗೆ ಇದು ಪಾಸಿಟಿವ್ ಅಯಾನ್ ಆಗಿದೆ. ಇದು ನಾಟ್ ಎ ನ್ಯೂಟ್ರಲ್ ಆಟಮ್ ಇಲ್ಲಿ. ಓಕೆ, ಇವಾಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಜಸ್ಟ್ ಇಲ್ಲಿ ಪ್ರೋಟಾನ್ಗೆ ಪ್ಲಸ್ ಅಂತ ಬರಿತೀನಿ. ಓಕೆ, ಎಲೆಕ್ಟ್ರಾನ್ಸ್ಗೆ ಮೈನಸ್ ಅಂತ ಬರಿತೀನಿ ಇಲ್ಲಿ. ಓಕೆ, ಸೊ ಇಫ್ ಯು ಅಬ್ಸರ್ವ್ ಇನ್ ದೀಸ್ ಟು ಆಟಮ್ ಆರ್ ಅಯಾನ್, ಇಲ್ಲಿ ನಿಮಗೆ ಸೋಡಿಯಂನಲ್ಲಿ ಪ್ಲಸ್ ಎಷ್ಟಿರುತ್ತೆ, ಸೋಡಿಯಂನಲ್ಲಿ ಪ್ಲಸ್ ಎಷ್ಟಿರುತ್ತೆ, ಹಾಗೆ ಸೋಡಿಯಂನಲ್ಲಿ ನೆಗೆಟಿವ್ ಎಷ್ಟಿರುತ್ತೆ ಫಸ್ಟ್ ಬರ್ಕೊಳ್ಳಿ. ಓಕೆ, ಇದು ಗೊತ್ತಿರಬೇಕು ನಿಮಗೆ. ಸೋಡಿಯಂನಲ್ಲಿ ಪ್ಲಸ್ ಎಷ್ಟಿರುತ್ತೆ, 11 ಇರುತ್ತೆ. ಓಕೆ, ಹಾಗೆ ಸೋಡಿಯಂನಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, ಪ್ಲಸ್ ಬಂದುಬಿಟ್ಟು 11 ಇದ್ದರೆ ಮೈನಸ್ ಸಹ 11 ಇರುತ್ತೆ ಅಲ್ವಾ. ಅಂದರೆ ಪ್ರೋಟಾನ್ಸ್ 11 ಇದ್ದರೆ ಎಲೆಕ್ಟ್ರಾನ್ಸ್ ಸಹ 11 ಇರುತ್ತೆ. ದಟ್ ಈಸ್ ದ ಬೇಸಿಕ್ ಈ ವಿಡಿಯೋದಲ್ಲಿ ನಾವು ಕಲ್ತಿದ್ದೀವಿ. ಓಕೆ, ಬಟ್ ಸೋಡಿಯಂ ಪ್ಲಸ್ ಅಂದರೆ ಏನು, ಸೋಡಿಯಂ ಪ್ಲಸ್ ಅಂದರೆ ಇಲ್ಲಿ ಪ್ರೋಟಾನ್ಸ್ ಎಷ್ಟಿರುತ್ತೆ, ಸೋಡಿಯಂ ಪ್ಲಸ್ನಲ್ಲಿ ಪ್ರೋಟಾನ್ ಬಂದುಬಿಟ್ಟು 11 ಇರುತ್ತೆ. ಓಕೆ, ಬಟ್ ಸೋಡಿಯಂ ಪ್ಲಸ್ನಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, ಸಿ ಸೋಡಿಯಂ ವೆನ್ ಇಟ್ ಲೂಸಸ್ ಆ್ಯನ್ ಎಲೆಕ್ಟ್ರಾನ್, ಓಕೆ, ಇಟ್ ಗೆಟ್ಸ್ Na ಪ್ಲಸ್, ಅಂದರೆ ಇದು ಪಾಸಿಟಿವ್ ಚಾರ್ಜ್ ಬರಬೇಕಂದ್ರೆ ಒಂದು ಎಲೆಕ್ಟ್ರಾನ್ನ ಕಳ್ಕೊಂಡಿರುತ್ತೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಿಮಗೆ ಸೋಡಿಯಂ ಪ್ಲಸ್ ಆಗಿದೆ ಅಂದರೆ ನಮಗೆ ಸೋಡಿಯಂನಲ್ಲಿಂದ ಒಂದು ಎಲೆಕ್ಟ್ರಾನ್ ಇದು ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ವಿ ಆರ್ ಹ್ಯಾವಿಂಗ್ 10 ಎಲೆಕ್ಟ್ರಾನ್ಸ್. ಓಕೆ, ಸೊ ಇಫ್ ಯು ಕಂಪೇರ್ ನಾವು ಬಿಟ್ವೀನ್ ದೀಸ್ ಟು ಅಯಾನ್ ಆ್ಯಂಡ್ ಆಟಮ್, ವಿ ನೋ ನಮಗೆ ಸೋಡಿಯಮ್ದು ಬಂದುಬಿಟ್ಟು ಇದು ಗೊತ್ತಾಯ್ತಲ್ವ ನಿಮಗೆ, ನಮಗೆ ಸೋಡಿಯಂ ಬಂದುಬಿಟ್ಟು ಝಡ್ ಎಷ್ಟು ಅಂತ ಗೊತ್ತು. ಸೋಡಿಯಂ ಬಂದುಬಿಟ್ಟು ಝಡ್ ಎಷ್ಟಿದೆ, 11 ಇದೆ. ಅಂದರೆ ಅಟೋಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11. ಓಕೆ, ಇದು ನಮಗೆ ಗೊತ್ತು. ಅಂದರೆ ಈ ಸೋಡಿಯಂ ಅಟೋಮಿಕ್ ನಂಬರ್ಗೆ ಇದರಲ್ಲಿ ಯಾವುದು ಮ್ಯಾಚ್ ಆಗ್ತಿದೆ, ಇಫ್ ಯು ಅಬ್ಸರ್ವ್ ಇದು ಮ್ಯಾಚ್ ಆಗ್ತಿದೆ ಅಲ್ವಾ, ಇದು ಮ್ಯಾಚ್ ಆಗ್ತಿದೆ, ಹಾಗೆ ಇದು ಮ್ಯಾಚ್ ಆಗ್ತಿದೆ. ಓಕೆ, ಸೊ ಸೋಡಿಯಂ ಅಟೋಮಿಕ್ ನಂಬರ್ ಬಂದುಬಿಟ್ಟು ಇದು 3 ಮ್ಯಾಚ್ ಆಗ್ತಿದೆ ಇದ್ರ ಜೊತೆಗೆ. ಈ 10 ಬಂದುಬಿಟ್ಟು ಮ್ಯಾಚ್ ಆಗ್ತಿಲ್ಲ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನು ಹೇಳಿದ್ದಾರೆ, ಸಿ
ಪ್ಲಸ್ ಅಂದರೆ ಏನು ಪ್ರೋಟಾನ್, ಪ್ಲಸ್ ಅಂದರೆ ಏನು ಪ್ರೋಟಾನ್. ಓಕೆ, ಸಿ ಪ್ರೋಟಾನ್ ಇದೆ, ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ, ನಂಬರ್ ಆಫ್ ಪ್ರೋಟಾನ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ ಹೇಳ್ತಾರೆ. ಓಕೆ, ಆಲ್ವೇಸ್ ಅವ್ರು ಕನ್ಸಿಡರ್ ಏನು ಮಾಡ್ತಾರೆ, ಪ್ರೋಟಾನ್ನ ಕನ್ಸಿಡರ್ ಮಾಡ್ತಾರೆ. ಏನಕ್ಕೆ ಪ್ರೋಟಾನ್ ಚೇಂಜ್ ಆಗೋದಿಲ್ಲ ಯಾವಾಗ್ಲೂ. ಓಕೆ, ನೀವು ಒಂದು ವೇಳೆ ಎಲೆಕ್ಟ್ರಾನ್ಸ್ನ ಕನ್ಸಿಡರ್ ಮಾಡಬೇಕಂದ್ರೆ ಯಾವಾಗ ಕನ್ಸಿಡರ್ ಮಾಡಬೇಕು, ಇನ್ ನ್ಯೂಟ್ರಲ್ ಆಟಮ್ ಕನ್ಸಿಡರ್ ಮಾಡಬೇಕು. ಸಿ ಈ 11 ಎಲ್ಲೇ ಮ್ಯಾಚ್ ಆಗುತ್ತೆ ನಿಮಗೆ, ಇಲ್ಲಿ ನ್ಯೂಟ್ರಲ್. ಸಿ ಎನ್ನೇ ಇಲ್ಲಿ ಯಾವುದಕ್ಕೂ ಚಾರ್ಜ್ ಇಲ್ಲ, ಅಂದರೆ ಇದು ನ್ಯೂಟ್ರಲ್ ಆಗಿದೆ ಇಲ್ಲಿ ಈ ಆಟಮ್ ಬಂದುಬಿಟ್ಟು. ಅಲ್ಲಿ ನಿಮಗೆ 11 ಮ್ಯಾಚ್ ಆಗ್ತಿದೆ. ಬಟ್ ಇಲ್ಲಿ ಪ್ಲಸ್ ಬಂದರೆ ಅಥವಾ ಇಲ್ಲಿ ನಿಮಗೆ ಬೇರೆ ಆಟಮ್ನಲ್ಲಿ ಏನಾದರೂ ಮೈನಸ್ ಬಂದರೆ ಅಲ್ಲಿ ನಿಮಗೆ ಈ ಎಲೆಕ್ಟ್ರಾನ್ ನಿಮಗೆ ನಂಬರ್ ಮ್ಯಾಚ್ ಆಗೋದಿಲ್ಲ. ಸೊ ಯು ಶುಡ್ ನಾಟ್ ಕನ್ಸಿಡರ್, ನಿಮಗೆ ಇಲ್ಲಿ ಅಯಾನ್ ಏನಿರುತ್ತೆ ಈ ಅಯಾನ್ ಅಥವಾ ಚಾರ್ಜ್ ಇರೋ ಆಟಮ್ಗಳನ್ನು ನೀವು ಕನ್ಸಿಡರ್ ಮಾಡಬಾರ್ದು. ಯು ಶುಡ್ ಆಲ್ವೇಸ್ ಕನ್ಸಿಡರ್ ನ್ಯೂಟ್ರಲ್ ಆಟಮ್ಸ್. ಅಂದರೆ ಈ ನ್ಯೂಟ್ರಲ್ ಆಟಮ್ಸ್ ಏನಿದೆ ಇದನ್ನಷ್ಟೇ ಕನ್ಸಿಡರ್ ಮಾಡಬೇಕು. ಯು ಶುಡ್ ನಾಟ್ ಕನ್ಸಿಡರ್ ಅಯಾನ್ಸ್. ಓಕೆ, ನೀವು ಅಯಾನ್ಸ್ ಕನ್ಸಿಡರ್ ಮಾಡಿದ್ರೆ ನಿಮಗೆ ಎಲೆಕ್ಟ್ರಾನ್ಸ್ ಕೌಂಟ್ ಚೇಂಜ್ ಆಗಿಬಿಡುತ್ತೆ, ನೆನಪಿರಲಿ. ಓಕೆ, ಅಂದರೆ ನ್ಯೂಟ್ರಲ್ ಆಟಮ್ನಲ್ಲಿ ಏನಿರುತ್ತೆ ಅದು ಯಾವಾಗಲೂ ಫಿಕ್ಸ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಯು ಶುಡ್ ಆಲ್ವೇಸ್ ಕನ್ಸಿಡರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ನ್ಯೂಟ್ರಲ್ ಆಟಮ್. ಓಕೆ, ನಿಮಗೆ ಕ್ಲೀನಾಗಿ ಪ್ರಿಸೈಸಾಗಿ ನೀವು ಯಾವಾಗಲೂ ಕರೆಕ್ಟ್ ಇರಬೇಕಂದ್ರೆ ಯು ಆಲ್ವೇಸ್ ಕನ್ಸಿಡರ್ ನಂಬರ್ ಆಫ್ ಪ್ರೋಟಾನ್ ಇನ್ ದ ನ್ಯೂಕ್ಲಿಯಸ್. ಓಕೆ, ನೀವು ಪ್ರೋಟಾನ್ನ ಕನ್ಸಿಡರ್ ಮಾಡಿದ್ರೆ ನ್ಯೂಕ್ಲಿಯಸ್ನಲ್ಲಿ ಎಷ್ಟಿರುತ್ತೆ ಅದು ಯಾವಾಗಲೂ ಚೇಂಜ್ ಆಗಲ್ಲ, ಪ್ರೋಟಾನ್, ನೆನಪಿರಲಿ. ಓಕೆ, ಅದಕ್ಕೆ ಯು ಶುಡ್ ಕನ್ಸಿಡರ್ ಅ ಪ್ರೋಟಾನ್. ಓಕೆ, ಪ್ರೋಟಾನ್ನ ನೀವು ಕನ್ಸಿಡರ್ ಮಾಡಬೇಕು. ಓಕೆ, ಯಾವಾಗ ಒಂದು ಆಟಮ್ನಲ್ಲಿ. ನಿಮಗೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈ ಅಟಾಮಿಕ್ ನಂಬರ್ನ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್ನ ಕೇಳಿದ್ರೆ ನಿಮಗೆ ಆ ಎಲೆಕ್ಟ್ರಾನ್ಸ್ ಎಲ್ಲಿರಬೇಕು, ನ್ಯೂಟ್ರಲ್ ಆಟಮ್ನಲ್ಲಿ ಇರಬೇಕು, ನೆನಪಿರಲಿ. ಓಕೆ, ಇಲ್ಲಿ ಇದು ನಿಮಗೆ ನ್ಯೂಟ್ರಲ್ ಆಟಮ್ ಇದೆ, ಯಾವುದು ಎನ್ಎ, ಇಲ್ಲಿ ಯಾವ ಚಾರ್ಜ್ ಇಲ್ಲ, ಅದು ನ್ಯೂಟ್ರಲ್ ಆಟಮ್. ಯು ಶುಡ್ ಕನ್ಸಿಡರ್ ದಿಸ್ ಒನ್, ನಾಟ್ ದಿಸ್ ಒನ್. ನೆಕ್ಸ್ಟ್ ಮಾಸ್ ನಂಬರ್ ಏನು ಅಂದರೆ ನೋಡೋಣ. ಮಾಸ್ ನಂಬರ್ನ ನಾವು ಕ್ಯಾಪಿಟಲ್ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಮಾಸ್ ನಂಬರ್ ಅಂದರೆ ಇಟ್ ಈಸ್ ದ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಓಕೆ, ಅಂದರೆ ನ್ಯೂಕ್ಲಿಯಾನ್ಸ್ ಎಷ್ಟಿರುತ್ತೆ ಅದು ನಮಗೆ ಮಾಸ್ ನಂಬರ್ ಆಗಿರುತ್ತೆ. ಈ ನ್ಯೂಕ್ಲಿಯಾನ್ಸ್ ಅಂದರೆ ಏನು ಅಂದರೆ, ಈ ನ್ಯೂಕ್ಲಿಯಾನ್ಸ್ ಅಂದರೆ ನ್ಯೂಕ್ಲಿಯಾನ್ಸ್ ಅಂದರೆ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಮೀನ್ಸ್ ಮಾಸ್ ನಂಬರ್ ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಅಂತ ಬರೀಬೋದು ಅಲ್ವಾ ನಾವು. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ present in nucleus. Mass number that is capital A is equals to, means mass number is equals to total number of particles present in the nucleus. ಸೊ ಒಂದು ನ್ಯೂಕ್ಲಿಯಸ್ನಲ್ಲಿ ಯಾವೆಲ್ಲ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇರುತ್ತೆ, ಒಂದು ನ್ಯೂಕ್ಲಿಯಸ್ನಲ್ಲಿ ಏನಿರುತ್ತೆ, ಒಂದು ಪ್ರೋಟಾನ್ ಇರುತ್ತೆ ಅಲ್ವಾ, ಇನ್ನೊಂದು ಯಾವುದಿರುತ್ತೆ, ನ್ಯೂಟ್ರಾನ್ ಇರುತ್ತೆ ನ್ಯೂಕ್ಲಿಯಸ್ನಲ್ಲಿ. ಸಿ ಇಫ್ ಇಟ್ ಈಸ್ ಆಟಮ್, ಇಲ್ಲಿ ನ್ಯೂಕ್ಲಿಯಸ್ನಲ್ಲಿ ಏನಿರುತ್ತೆ, ನಮಗೆ ಪ್ರೋಟಾನ್ ಇರುತ್ತೆ ಹಾಗೆ ನ್ಯೂಟ್ರಾನ್ ಇರುತ್ತೆ ಅಲ್ವಾ. ಎಲೆಕ್ಟ್ರಾನ್ ಬಂದುಬಿಟ್ಟು ಈಚೆ ಇರುತ್ತೆ. ಸೊ ಇಲ್ಲಿ ನಮಗೆ ಪ್ರೋಟಾನ್ ನ್ಯೂಟ್ರಾನ್ ಇರುತ್ತೆ ಒಂದು ನ್ಯೂಕ್ಲಿಯಸ್ನಲ್ಲಿ. ಸೊ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಎ ನ್ಯೂಕ್ಲಿಯಸ್, ಇಲ್ಲಿ ಪಾರ್ಟಿಕಲ್ ಯಾವುದು, ಪ್ರೋಟಾನ್ ಹಾಗೆ ನ್ಯೂಟ್ರಾನ್. ಸೊ ಇಲ್ಲಿ ನಾವು ಏನಂತ ಬರೀಬೋದಂದರೆ ಇಟ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್, ಓಕೆ, ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಮಾಸ್ ನಂಬರ್ ಅಂದರೆ ಇಟ್ ಈಸ್ ಅ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆ, ಮಾಸ್ ನಂಬರ್ ಅಂದರೆ ಇನ್ಮೇಲಿಂದ ಗೊತ್ತಿರಬೇಕು ಏನು, ನಿಮಗೆ ಒಂದು ನ್ಯೂಕ್ಲಿಯಸ್ನಲ್ಲಿ ಏನಿರುತ್ತೆ ಪಾರ್ಟಿಕಲ್ಸ್ ಅದನ್ನು ನಾವು ಮಾಸ್ ನಂಬರ್ ಅಂತ ಕರಿತೀವಿ. ಓಕೆ, ಒಂದು ನ್ಯೂಕ್ಲಿಯಸ್ನಲ್ಲಿ ಏನಿರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ ಅಲ್ವಾ. ಸೊ ಮಾಸ್ ನಂಬರ್ ಅಂದರೆ ಎಷ್ಟು ಪ್ರೋಟಾನ್ಸ್ ಇದೆ ಹಾಗೆ ಎಷ್ಟು ನ್ಯೂಟ್ರಾನ್ಸ್ ಇದೆ ಅವೆರಡನ್ನು ನಾವು ಸಮ್ ಮಾಡಿದ್ರೆ ಅಲ್ಲಿ ನಮಗೆ ಮಾಸ್ ನಂಬರ್ ಬರುತ್ತೆ. ಈ ಮಾಸ್ ನಂಬರ್ ಅಂದರೆ ನಾವು ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ಥರ ನಮಗೆ ಸಿಂಬಲ್ ಬರಿತೀವಲ್ವಾ ಪೀರಿಯಾಡಿಕ್ ಟೇಬಲಲ್ಲಿ, ಝಡ್ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಇಟ್ ಈಸ್ ದ ಅಟೋಮಿಕ್ ನಂಬರ್. ಇದನ್ನು ಇಲ್ಲಿ ಕೆಳಗಡೆ ರೆಪ್ರೆಸೆಂಟ್ ಮಾಡಿದ್ರೆ ಮಾಸ್ ನಂಬರ್ ಅಂದರೆ ನಾವು ಇಲ್ಲಿ ಎ ಈ ಲೆಫ್ಟ್ ಸೂಪರ್ ಸ್ಕ್ರಿಪ್ಟಲ್ಲಿ ಇದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಒಂದು ಸಿಂಬಲ್ನ ನಾವು ಈ ರೀತಿ ಬರೆದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಅ ಸಿಂಬಲ್. ಓಕೆ, ಇಲ್ಲಿ ಝಡ್ ಅಂತ ಬರೆದಿರ್ತೀವಿ, ಇಲ್ಲಿ ಎ ಅಂತ ಬರೆದಿರ್ತೀವಿ. ಓಕೆ, ಅಂದರೆ ಇದನ್ನು ಏನು ರೆಪ್ರೆಸೆಂಟ್ ಮಾಡ್ಬೋದು ನಾವಿಲ್ಲಿ, ಸಿ ಝಡ್ ಅಂದರೆ ಏನು, ಅಟೋಮಿಕ್ ನಂಬರ್ ಅಲ್ವಾ. ಎ ಅಂದರೆ ಏನು, ಮಾಸ್ ನಂಬರ್. ಈ ಎಕ್ಸ್ ಏನಿದೆ ಇಲ್ಲಿ ಇದು ಸೇಮ್ ಇರುತ್ತೆ, ಅಂದರೆ ಇಲ್ಲಿ ನೀವು ಈ ಥರನಾದರೂ ಬರ್ಕೋಬೋದು, ಇಲ್ಲಿ ನೀವು ಇದು ಎಲಿಮೆಂಟ್ ಸಿಂಬಲ್ ಅಂತನಾದರೂ ಬರ್ಕೋಬೋದು. ಓಕೆ, ಇಟ್ ಈಸ್ ಅ ಸಿಂಬಲ್.
ಓಕೆ, ಒಂದು ಸಿಂಬಲಲ್ಲಿ ಇಲ್ಲಿ ಮಾಸ್ ನಂಬರ್ ಇರುತ್ತೆ, ಆಟೋಮಿಕ್ ನಂಬರ್ ಇರುತ್ತೆ, ಈ ರೀತಿ ಇರುತ್ತೆ. ಓಕೆ, ಇದು ಒಂದು ಆಟಮ್ದು ಸಿಂಬಲ್ ಆಗಿರುತ್ತೆ. ಓಕೆ, ಒಂದು ಆಟಮ್ ಸಿಂಬಲ್ ಆಗಿರುತ್ತೆ. ಇದು ಯಾವುದು? EX ಇದೆ. ಆಟೋಮಿಕ್ ಸಿಂಬಲ್ ಏನಿದೆ ಇದನ್ನೇ ನಾವು ಎಕ್ಸ್ ಅಂತ ಕರಿತೀವಿ. ಓಕೆ, ಈ ಆಟೋಮಿಕ್ ನಂಬರ್ನ Z ಅಂತ ಕರೆದ್ರೆ ಇಲ್ಲಿ A ಅಂತ ಕರಿತೀವಿ. ಓಕೆ, ಇದು ನಿಮಗೆ ನೆನಪಿರಬೇಕು. ಸೊ ಇದನ್ನು ಇನ್ನೂ ಪ್ರಿಸೈಸ್ ಆಗಿ ಬರೆದ್ರೆ ಏನಾಗುತ್ತೆ, ಸಿ ಇಲ್ಲಿ ಸಿಂಬಲ್ ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಎಕ್ಸ್ ಇರುತ್ತೆ ಈ ಥರ. ಸೊ ಇಲ್ಲಿ ಆಟೋಮಿಕ್ ನಂಬರ್ ಈ Z ಅಂತ ಬರೆದ್ರೆ ಇಲ್ಲಿ ಕೆಳಗಡೆ ಏನಿರುತ್ತೆ ಅದು ಏನಾಗಿರುತ್ತೆ ಅಂದರೆ ಪ್ರೋಟಾನ್ ಆಗಿರುತ್ತೆ. ಓಕೆ, ಪ್ರೋಟಾನ್ನ ರೆಪ್ರೆಸೆಂಟ್ ಮಾಡುತ್ತೆ, ಎಷ್ಟು ನಂಬರ್ ಪ್ರೋಟಾನ್ ಇದೆ ಅಂತ ಅಲ್ವಾ? ಡೆಫಿನೇಷನ್ ಅದೇ ಹೇಳೋದಲ್ವಾ? ದ ನಂಬರ್ ಆಫ್ ಪ್ರೋಟಾನ್ ಪ್ರೆಸೆಂಟ್ ಇನ್ ಎ ನ್ಯೂಕ್ಲಿಯಸ್ ಆಫ್ ಆನ್ ಆಟಮ್ ಈಸ್ ನಥಿಂಗ್ ಬಟ್ ಆಟೋಮಿಕ್ ನಂಬರ್. ಸೊ ಈ ಸಿಂಬಲಲ್ಲಿ ಇಲ್ಲಿ ಏನು Z ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅದು ಬಂದುಬಿಟ್ಟು ಪ್ರೋಟಾನ್. ಓಕೆ, ಹಾಗೆ ಇಲ್ಲಿ ಏನಿರುತ್ತೆ ಮಾಸ್ ನಂಬರ್ ಏನಿರುತ್ತೆ ಅದನ್ನು ನಾವು ಏನಂತ ಬರಿಬೋದು? ಮಾಸ್ ನಂಬರ್ ಅಂದರೆ ಏನು? ಮಾಸ್ ನಂಬರ್ ಅಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ ಅಲ್ವಾ? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಓಕೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ. ಓಕೆ, ಈ ರೀತಿ ನೀವು ಇದನ್ನು ಫೈನಲೈಸ್ ಮಾಡ್ಕೋಬೋದು. ಓಕೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂದರೆ A ಅಂತ ನಿಮಗೆ ಗೊತ್ತಿರಬೇಕು, ಬರೀ ಪ್ರೋಟಾನ್ ಅಂದರೆ Z ಅಂತ ಗೊತ್ತಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಕಾರ್ಬನ್ನ ನಾವೇನಾದರೂ ಇಲ್ಲಿ ಈ ರೀತಿ 6, 12 ಅಂತ ಬರೆದ್ರೆ ಇದರ ಅರ್ಥ ಏನಂದರೆ ಸಿ ಇಲ್ಲಿ ಕಾರ್ಬನ್ ಅಂದರೆ ಇದು ಎಕ್ಸ್. ಓಕೆ, ಈ ಎಕ್ಸ್ ಬಂದುಬಿಟ್ಟು ಇದು ಕಾರ್ಬನ್. ಓಕೆ, ಕಾರ್ಬನ್ ಸಿಂಬಲ್ 6 ಅನ್ನೋದೇನು? Z ಅಂದರೆ ಏನು? ಸಿ ಹಿಯರ್ Z ಅಂದರೆ ಪ್ರೋಟಾನ್. ಅಂದರೆ ಈ ಕಾರ್ಬನ್ನಲ್ಲಿ ಪ್ರೋಟಾನ್ಸ್ ಎಷ್ಟಿದೆ ಅಂದರೆ 6 ಇದೆ. ಓಕೆ, ಹಾಗೆ ಈ ಕಾರ್ಬನ್ನಲ್ಲಿ A ಅಂದರೆ 12 ಇದೆ. A ಈಸ್ ನಥಿಂಗ್ ಬಟ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಅಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಎರಡೂ ಸೇರಿಬಿಟ್ಟು ಎಷ್ಟಿದೆ ಅಂದರೆ 12 ಇದೆ. ಓಕೆ, ಒಂದು ವೇಳೆ ಈ ರೀತಿ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಕೊಟ್ಟು ಇದರಲ್ಲಿ ನಿಮಗೆ ನ್ಯೂಟ್ರಾನ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ನೀವು ಅವಾಗ ಏನು ಮಾಡ್ತೀರಾ? ಸಿ ಇದರಲ್ಲಿ ಇದನ್ನು ಮೈನಸ್ ಮಾಡಿದರೆ ನಿಮಗೆ ನ್ಯೂಟ್ರಾನ್ ಬರುತ್ತೆ. ಅಂದರೆ A ಮೈನಸ್ Z ಗಿವ್ಸ್ ನ್ಯೂಟ್ರಾನ್. A ಮೈನಸ್ Z ಗಿವ್ಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆ, ಇದು ಹೇಗೆ ಅಂದರೆ ಸಿ ಎ ಅಂದರೆ ಏನು? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ ಅಲ್ವಾ? ಸೊ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ A ಅಂದರೆ. ಮೈನಸ್ ಹಾಗೆ ಇಟ್ಕೊಳ್ಳಿ, ಈ ಮೈನಸ್. Z ಅಂದರೆ ಏನು? Z ಅಂದರೆ ಪ್ರೋಟಾನ್. ಸೊ P ಈಸ್ ಈಕ್ವಲ್ಸ್ ಟು ನ್ಯೂಟ್ರಾನ್ ಅಂತ ಹೇಳಿದೆ ನಾನು ಅಲ್ವಾ? ನ್ಯೂಟ್ರಾನ್ಸ್ ಏನಕ್ಕೆ ಅಂದರೆ ಸಿ ಇಲ್ಲಿ ಪ್ಲಸ್ P ಮೈನಸ್ P ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ಯಾವುದು? ನ್ಯೂಟ್ರಾನ್ಸು. ಇಲ್ಲಿ ನ್ಯೂಟ್ರಾನ್ಸ್ ಬರುತ್ತೆ ನಮಗೆ. ಸೊ ನ್ಯೂಟ್ರಾನ್ಸ್ ಬರಬೇಕಂದ್ರೆ ನಾವೇನು ಮಾಡಬೇಕು? A ಮೈನಸ್ Z ಮಾಡಬೇಕು. ಅಂದರೆ ಇಲ್ಲಿ ಏನಿದೆ ಇದರಲ್ಲಿ ನಾವು ಈ Z ನ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ನ್ಯೂಟ್ರಾನ್. ಸೊ ನಿಮಗೆ ಈ A ಮೈನಸ್ Z ನಿಮಗೆ ನ್ಯೂಟ್ರಾನ್ ಕೊಡುತ್ತೆ ಅಂತ ಸಹ ಗೊತ್ತಿರಬೇಕು. ಓಕೆ, ಸೊ ಇದರಿಂದ ನಿಮಗೆ ಏನು ಗೊತ್ತಾಯಿತು ಅಂದರೆ ನ್ಯೂಟ್ರಾನ್ ಈಸ್ ಈಕ್ವಲ್ಸ್ ಟು A ಮೈನಸ್ Z. ಓಕೆ, ಒಂದು ವೇಳೆ ನಿಮಗೆ ಪ್ರೋಟಾನ್ ಬೇಕಂದರೆ ಏನು ಮಾಡ್ತೀರಾ? ಪ್ರೋಟಾನ್ ಈಸ್ ನಥಿಂಗ್ ಬಟ್ Z. ಓಕೆ, ಹಾಗೆ ಎಲೆಕ್ಟ್ರಾನ್ ಬೇಕಂದರೆ ಎಲೆಕ್ಟ್ರಾನ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ? ಪ್ರೋಟಾನ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಎಲೆಕ್ಟ್ರಾನ್. ಸೊ ಪ್ರೋಟಾನ್ ಎಷ್ಟಿರುತ್ತೆ ಅಷ್ಟೇ ಎಲೆಕ್ಟ್ರಾನ್ ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವುದೇ ಕ್ಯಾಲ್ಕುಲೇಷನ್ಸ್ ಇರಲಿ ಏನೇ ಇರಲಿ ನಿಮಗೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅಂತ ಗೊತ್ತಾಗಬೇಕಂದ್ರೆ ಯು ಶುಡ್ ನೋ ದೀಸ್ ಫಾರ್ಮುಲಾಸ್. ನೆಕ್ಸ್ಟ್ ಸಮ್ ಬೇಸಿಕ್ ಪ್ರಾಬ್ಲಮ್ಸ್ನ ನೋಡೋಣ. ಹೌ ಮೆನಿ ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಆರ್ ದೇರ್ ಇನ್ ದ ಫಾಲೋಯಿಂಗ್ ನ್ಯೂಕ್ಲಿಯೈ? ಇನ್ನು ಕೆಲವೊಂದವರು ನಿಮಗೆ ಆಟಮ್ಸ್ನ ಕೊಟ್ಟಿದ್ದಾರೆ ಸಿಂಬಲ್ಸ್ನ, ಹಾಗೆ A Z ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ನ್ಯೂಟ್ರಾನ್ಸ್ ಇದೆ ಎಷ್ಟು ಪ್ರೋಟಾನ್ಸ್ ಇದೆ ಅಂತ ನೀವು ಕಂಡುಹಿಡಿಬೇಕು. ಇಲ್ಲಿ ನಿಮಗೆ ನೆನಪಿದೆ ಅಲ್ವಾ? ಸಿ ಇಲ್ಲಿ ಬರೆದಿರ್ತೀನಿ ಎಕ್ಸ್. ಓಕೆ, ಇಲ್ಲಿ ಏನಿರುತ್ತೆ? Z ಇರುತ್ತೆ. ಇಲ್ಲಿ ಏನಿರುತ್ತೆ? ಮೇಲೆ A ಇರುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಲ್ವಾ? ಸೊ ಇದು ಎಕ್ಸ್ ಅಂದರೆ ಏನು? COMGFE ಇದೆಲ್ಲ ಎಕ್ಸ್. ಓಕೆ, ಈ ಕೆಳಗಡೆ ಇರೋದೆಲ್ಲ Z, ಈ ಮೇಲಿರೋದೆಲ್ಲ A. ಓಕೆ, ಇದು ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನಿಮ್ಗೆ ಇನ್ನೊಂದೇನೆಂದರೆ A ಅಂದರೆ ಏನು? Z ಅಂದರೆ ಏನು? ನಿಮಗೆ ಇಲ್ಲಿ ಫಸ್ಟ್ ಏನು ಕೇಳಿದ್ದಾರೆ? ಪ್ರೋಟಾನ್ ಹಾಗೆ ನ್ಯೂಟ್ರಾನ್ನ ಕೇಳಿದ್ದಾರೆ. ಸೊ ಪ್ರೋಟಾನ್ ಎಷ್ಟಿರುತ್ತೆ? ಸಿ ಪ್ರೋಟಾನ್ ಎಷ್ಟಿರುತ್ತೆ? Z ಈಸ್ ನಥಿಂಗ್ ಬಟ್ ಪ್ರೋಟಾನ್ ಅಲ್ವಾ? Z ಅಂದ್ರೇ ಪ್ರೋಟಾನ್ ಇಲ್ಲಿರೋದೆಲ್ಲ. ಇಲ್ಲಿ ಸಿ ಇಲ್ಲಿ ಎಕ್ಸ್ ಇದೆ ಅಂದರೆ ಇಲ್ಲಿ Z ಇಲ್ಲಿ ಏನಿರುತ್ತೆ? ಇಲ್ಲಿ ಜಸ್ಟ್ ಪ್ರೋಟಾನ್ ಇರುತ್ತೆ. ಇಲ್ಲಿ A ಅಂದರೆ ಇದೇನು? ಇಲ್ಲಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ. ಓಕೆ, ಸೊ ಇಲ್ಲಿ ಪ್ರೋಟಾನ್ಸ್ ಎಷ್ಟಿರುತ್ತೆ? ಇಲ್ಲಿ ಕೆಳಗಡೆ ಏನಿರುತ್ತೆ ಪ್ರೋಟಾನ್ ಅದನ್ನೇ ಇಲ್ಲಿ ಫಿಲ್ ಮಾಡ್ಕೊತ ಹೋಗಿ. ಪ್ರೋಟಾನ್ ಬಂದುಬಿಟ್ಟು ಇಲ್ಲಿ 6 ಇದೆ, ಇಲ್ಲಿ 8 ಇದೆ, ಇಲ್ಲಿ 12 ಇದೆ, ಇಲ್ಲಿ 26 ಇದೆ. ಓಕೆ, ಇಷ್ಟು ಪ್ರೋಟಾನ್ಸ್ಗಳು ಈ ಆಟಮ್ಸ್ನಲ್ಲಿ ಪ್ರೆಸೆಂಟ್ ಇದೆ ನ್ಯೂಕ್ಲಿಯಸ್ನಲ್ಲಿ. ಓಕೆ, ನೆಕ್ಸ್ಟ್ ನಿಮಗೇನು ಕೇಳಿದ್ದಾರೆ? ನ್ಯೂಟ್ರಾನ್ಸ್ನ ಕೇಳಿದ್ದಾರೆ. ನ್ಯೂಟ್ರಾನ್ಸ್ಗೆ ನಾನು ಏನು ಫಾರ್ಮುಲಾ ಹೇಳಿದೆ ನಿಮಗೆ? ನ್ಯೂಟ್ರಾನ್ಸ್
ಎ ಮೈನಸ್ ಝೆಡ್ ಅಲ್ವಾ. ಸೊ ಎ ಇಲ್ಲಿ ಮೇಲೇನಿದೆ ಎ, ಅದರಲ್ಲಿ ಈ ಝೆಡ್ನ ಮೈನಸ್ ಮಾಡಿದ್ರೆ ನೀವು ವಿಲ್ ಗೆಟ್ ದ ನ್ಯೂಟ್ರಾನ್. ಸೊ 13 ಮೈನಸ್ 6, 13 ಮೈನಸ್ 6 ಮಾಡಿದ್ರೆ ಸಿ 13 ಮೈನಸ್ 6 ಈಸ್ ಈಕ್ವಲ್ಸ್ ಟು 7, ರೈಟ್. ಇಲ್ಲಿ 16 ಮೈನಸ್ 8, 8. ಇಲ್ಲಿ 24 ಮೈನಸ್ 12 ಈಸ್ ಈಕ್ವಲ್ಸ್ ಟು 12. ಓಕೆ, ಹಾಗೆ 56 ಮೈನಸ್ 26 ಈಕ್ವಲ್ಸ್ ಟು 30. ಓಕೆ, ಅಂದರೆ ಈ ಆಟಮ್ನಲ್ಲಿ ಏನಾಗಿದೆ, ಪ್ರೋಟಾನ್ ಬಂದುಬಿಟ್ಟು ಇಷ್ಟಿದೆ, ನ್ಯೂಟ್ರಾನ್ ಬಂದುಬಿಟ್ಟು 7, 8, 12, 30 ಇದೆ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಏನು ಮಾಡಬೇಕು, ಸಿ ನಾನು ಆಲ್ರೆಡಿ ಏನು ಹೇಳಿದೆ ನಿಮಗೆ ಬೇಸಿಕ್ಸ್ನಲ್ಲಿ, ಒಂದು ಆಟಮ್ನಲ್ಲಿ ನಂಬರ್ ಆಫ್ ಪ್ರೋಟಾನ್, ಓಕೆ, ಅಂದರೆ ಪಾಸಿಟಿವ್ ನಂಬರ್ ಆಫ್ ಪ್ರೋಟಾನ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ ಅಲ್ವಾ. ಸೊ ಇಲ್ಲಿ ಇದೇ ಥರ ಶಾರ್ಟ್ಕಟ್ಟಲ್ಲಿ ಬರೆದಿರ್ತೀನಿ. ಓಕೆ, ಪ್ರೋಟಾನ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರಾನ್ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮಗೆ ಅವ್ರು ಏನಾದರೂ ಇಲ್ಲಿ ಕ್ವಶನ್ ಕೇಳಿದರೆ, ಇನ್ನೊಂದು ಎಲೆಕ್ಟ್ರಾನ್ ಎಷ್ಟಿದೆ ಕಂಡಿಡೀರಿ ಅಂದರೆ ನೀವೇನು ಬರೀತೀರಾ, ಪ್ರೋಟಾನ್ಸ್ ಎಷ್ಟಿರುತ್ತೆ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ಸಿ ಇಫ್ ಅವ್ರು ನಿಮಗೇನಾದ್ರೂ ಎಲೆಕ್ಟ್ರಾನ್ ಕೇಳಿದ್ರೆ, ಓಕೆ, ಎಲೆಕ್ಟ್ರಾನ್ ನಾವು ನೆರ ಕೇಳಿದ್ರೆ ಏನರ್ಥ, ಮೈನಸ್ ಎಷ್ಟಿದೆ, ಮೈನಸ್ ಎಷ್ಟಿದೆ ಅಂದರೆ ಪ್ಲಸ್ ಎಷ್ಟಿರುತ್ತೆ ಅಷ್ಟೇ ಮೈನಸ್ ಇರುತ್ತೆ. ಸೊ ಎಲೆಕ್ಟ್ರಾನ್ ಬಂದುಬಿಟ್ಟು 6 ಇರುತ್ತೆ, ಇಲ್ಲಿ 8 ಇರುತ್ತೆ, ಇಲ್ಲಿ 12 ಇರುತ್ತೆ, ಇಲ್ಲಿ 26 ಇರುತ್ತೆ. ಓಕೆ, ಇದರಿಂದ ನಿಮಗೇನು ಗೊತ್ತಾಗುತ್ತೆ, ಪ್ರೋಟಾನ್ಸ್ ಎಷ್ಟಿದೆ ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಬಟ್ ಅಷ್ಟೇ ನಮಗೆ ನ್ಯೂಟ್ರಾನ್ಸ್ ಇರಲ್ಲ, ಇದು ನಿಮಗೆ ಗೊತ್ತಿರಬೇಕು. ಸಿ ಹಿಯರ್ ನಮಗೆ ಪ್ರೋಟಾನ್ಸ್ ಎಷ್ಟಿದೆ, ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ಓಕೆ, ಬಟ್ ನ್ಯೂಟ್ರಾನ್ಸ್ ಬಂದುಬಿಟ್ಟು ಸಿ ಹಿಯರ್ ಇಲ್ಲಿ ಪ್ರೋಟಾನ್ಸ್ 6 ಇದೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ, ಇಲ್ಲಿ 8 ಇದೆ, 12 ಇದೆ, 12 ಇದೆ, ಕೆಲವೊಂದು ಕಡೆ ಮ್ಯಾಚ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ಈಕ್ವಲ್. ಓಕೆ, ಸಿ ಇದು ಎಲೆಕ್ಟ್ರಾನ್ ಬಂದುಬಿಟ್ಟು ಎಲ್ಲ ಕಡೆ ಈಕ್ವಲ್ ಇರುತ್ತೆ. ಓಕೆ, ಬಟ್ ಪ್ರೋಟಾನ್ ಹಾಗೆ ನ್ಯೂಟ್ರಾನ್ ನೀವು ಕನ್ಸಿಡರ್ ಮಾಡಿದರೆ ಅದು ಈಕ್ವಲ್ ಆಗಿರೋಲ್ಲ. ಸಿ ನೀವು ಇಲ್ಲಿ ಡಿಫ್ರೆನ್ಸ್ನ ಕಾಣುತ್ತೆ, ಇಲ್ಲಿ 30 ಇದೆ, ಇಲ್ಲಿ 26 ಇದೆ, ಇಲ್ಲಿ 7 ಇದೆ, ಇಲ್ಲಿ 6 ಇದೆ. ಓಕೆ, ಆ ಥರ ನಿಮಗೆ ಪ್ರೋಟಾನ್ ಎಲೆಕ್ಟ್ರಾನ್ ಈಕ್ವಲ್ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು ನ್ಯೂಟ್ರಾನ್. ಇದು ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಕ್ವಶನ್, ರೈಟ್ ದ ಕಂಪ್ಲೀಟ್ ಸಿಂಬಲ್ ಫಾರ್ ದ ಆಟಮ್ ವಿತ್ ದ ಗಿವನ್ ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್. ಅಂದರೆ ನೀವು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಬರೀಬೇಕು. ಯಾವ ರೀತಿ ಅಂದರೆ ಈ ಥರ ಎಕ್ಸ್ ಝಡ್ ಎ ಈ ರೂಪದಲ್ಲಿ ನೀವು ಬರಿತಾ ಹೋಗಬೇಕು. ಇಲ್ಲಿ ಎಕ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಎ ಝಡ್ನ ಕೊಟ್ಟಿದ್ದಾರೆ. ಸಿ ಯಾವುದಕ್ಕೆ 7 ಅಟೋಮಿಕ್ ನಂಬರ್ ಇರುತ್ತೆ, ಹಾಗೆ ಮಾಸ್ ನಂಬರ್ ಬಂದುಬಿಟ್ಟು 35 ಇರುತ್ತೆ, ದಟ್ ಈಸ್ ಅ ಕ್ಲೋರಿನ್. ಓಕೆ, ಹಾಗೆ ಝಡ್ ಬಂದುಬಿಟ್ಟು 92, ಎ ಬಂದುಬಿಟ್ಟು 233, ಇದು ಯಾವುದಕ್ಕಿರುತ್ತೆ, ಇದು ಬಂದುಬಿಟ್ಟು ಯುರೇನಿಯಂ, ರೈಟ್. ನೆಕ್ಸ್ಟ್ 4 ಬಂದುಬಿಟ್ಟು ಅಟೋಮಿಕ್ ನಂಬರ್, ಹಾಗೆ 9 ಬಂದುಬಿಟ್ಟು ಮಾಸ್ ನಂಬರ್, ಇದು ಯಾವುದಕ್ಕಿರುತ್ತೆ, ಬೆರಿಲಿಯಂ. ಈ ರೀತಿ ನೀವು ಐಡೆಂಟಿಫೈ ಮಾಡೋದು ಕಲಿತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸಿ ಈ ಪ್ರಾಬ್ಲಮ್ ಬಂದುಬಿಟ್ಟು ಈ ವಿಡಿಯೋ ನಿಮಗೆ ಕ್ಲೀನಾಗಿ ಅರ್ಥ ಆಗಿದ್ದರೆ ಮಾತ್ರ ಇದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಓಕೆ, ಇಟ್ ಇಸ್ ಅ ವೆರಿ ಬೇಸಿಕ್ ಕ್ವಶನ್ ಆ್ಯಂಡ್ ಇಟ್ ಈಸ್ ಅ ಟ್ರಿಕಿ ಕ್ವಶನ್. ಓಕೆ, an atom of an element contains 29 electron and 35 neutrons. Find the number of protons. ಸಿ ಅವರು ನಿಮಗೆ ಇಲ್ಲಿ ಝಡ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನಿಮಗೆ ನ್ಯೂಟ್ರಾನ್ಸ್ ಅಂದರೆ ಎ ಮೈನಸ್ ಝಡ್ ಅಲ್ವಾ. ಅಂದರೆ ಝಡ್ ಈಸ್ ಈಕ್ವಲ್ಸ್ ಟು ಪ್ರೋಟಾನ್ಸ್. ಬಟ್ ಇಲ್ಲಿ ಅವರು ನಿಮಗೆ ಅಟೋಮಿಕ್ ನಂಬರ್, ಮಾಸ್ ನಂಬರ್ ಏನೂ ಮಾತಾಡಿಲ್ಲ. ಅವರು ನಿಮಗೆ ಜಸ್ಟ್ ಎಲೆಕ್ಟ್ರಾನ್ಸ್ ಹಾಗೆ ನ್ಯೂಟ್ರಾನ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಪ್ರೋಟಾನ್ಸ್ ಎಷ್ಟಿದೆ ಅಂತ ಈ ಪ್ರಾಬ್ಲಮ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.